ಜಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವತೆಗಳಿಗೂ ಪೂಜೆ ಮಾಡುವ ದೇವಸ್ಥಾನ. Hello guys, welcome to my channel Dream Travel Stories. ನಾವು ಈಗ ಇದ್ದೀವಿ ಕರಡಿಕಲ್ಲು ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರ. ಮತ್ತು ಈ ಒಂದು ದೇವಸ್ಥಾನ ಎಲ್ಲಿದೆಯಪ್ಪ ಅಂತಂದರೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ತುಗ್ಗಲಹಳ್ಳಿ ಗ್ರಾಮದಲ್ಲಿದೆ. ಯಾಕೆ ಇದಕ್ಕೆ ಕರಡಿಕಲ್ಲು ಅಂತ ಹೆಸರು ಬಂತು ಅಂದರೆ, ಕರಡಿಕಲ್ಲು ಅಂದರೆ ಕರಡಿ ಆಕಾರದಲ್ಲಿರುವ ದೊಡ್ಡ ಬಂಡೆ ಅಂತ ಅರ್ಥ. ಮತ್ತು ಈ ಬೆಟ್ಟದ ಮೇಲಿರುವ ಕಲ್ಲಿನ ರಚನೆಗಳು ಕೂಡ ಕರಡಿಯಂತೆ ಕಾಣುವುದರಿಂದ ಇದು ಕರಡಿಕಲ್ಲು. ಆಗ ಈ ಜಾಗದಲ್ಲಿ ಕರಡಿಗಳು ಕೂಡ ವಾಸವಾಗಿದ್ದಂತೆ ಅದಕ್ಕೆ ಕರಡಿಕಲ್ ಗುಡ್ಡ ಅಂತ ಹೆಸರು ಬಂತು. ಮತ್ತೆ ಇಲ್ಲಿಯ ಸ್ಥಳೀಯರು ಈ ಗುಡ್ಡಕ್ಕೆ ಬೆಳ್ಳಿ ಗುಡ್ಡ ಅಂತಲೂ ಕರೀತಾರೆ. ಮತ್ತೆ ಇಲ್ಲಿ ಶಿವನನ್ನ ಗವಿಸಿದ್ದೇಶ್ವರನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಮತ್ತೆ ಈ ಒಂದು ಜಾಗದಲ್ಲಿ 108 ಶಿವಲಿಂಗವನ್ನ ಪ್ರತಿಷ್ಠಾಪಿಸಲಾಗಿದೆ. ಒಂದೊಂದು ಲಿಂಗಕ್ಕೂ ಒಂದೊಂದು ಹೆಸರು ಬರೆದಿದ್ದಾರೆ, ನೋಡ್ಬೋದು ಎಲ್ಲ ಕಡೆನೂ. ಮತ್ತೆ ಈ ದೇವಸ್ಥಾನವು ನೈಸರ್ಗಿಕವಾಗಿ ರೂಪುಗೊಂಡಿದ್ದು ಕಲ್ಲಿನ ಗುಹೆಯಲ್ಲಿದೆ. ಮತ್ತು ನಾವೀಗ ಹೋಗ್ತಿದ್ದೀವಿ ಇನ್ನೊಂದು ಮಿಸ್ಟೀರಿಯಸ್ ಆಗಿರುವಂಥ ಪ್ಲೇಸು, ಅದೇ ತೀರ್ಥರಾಮೇಶ್ವರ. ಮತ್ತು ಈ ತೀರ್ಥರಾಮೇಶ್ವರಕ್ಕೂ ರಾಮಾಯಣಕ್ಕೂ ಏನೋ ಒಂದು ಸಂಬಂಧ ಇದೆ. ಏನು ಲಿಂಕ್ ಅಂತ ಮುಂದೆ ಹೇಳ್ತೀವಿ, ಬನ್ನಿ. Hello guys, welcome to my channel Dream Travel Stories. ಮತ್ತು ಇಲ್ಲಿ ತೀರ್ಥರಾಮೇಶ್ವರದಲ್ಲಿ ಶಿವನ ಆರಾಧನೆಯನ್ನು ಮಾಡಲು ಸೀತಾದೇವಿ ಬಯಸ್ತಾಳೆ. ಆಗ ಶ್ರೀರಾಮನು ಸ್ವತಃ ಅವರ ಕೈಯಿಂದಲೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು ಎಂದು ನಂಬಲಾಗುತ್ತದೆ. ಮತ್ತು ಈ ಒಂದು ಜಾಗಕ್ಕೆ ತೀರ್ಥರಾಮೇಶ್ವರ ಎಂದು ಯಾಕಪ್ಪ ಹೆಸರು ಬಂತಂದರೆ, ತೀರ್ಥ ಅಂದರೆ ಪವಿತ್ರ ನೀರು ತಂದ ರಾಮನು ಪೂಜಿಸಿದ ಈಶ್ವರನಾದ್ದರಿಂದ ಈ ಕ್ಷೇತ್ರಕ್ಕೆ ತೀರ್ಥರಾಮೇಶ್ವರ ಎಂಬ ಹೆಸರು ಬಂತು. ಮತ್ತು ಈ ಒಂದು ತೀರ್ಥದಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗಗಳು ವಾಸಿಯಾಗ್ತವೆ ಅಂತ ಇಲ್ಲಿಯ ಜನರ ನಂಬಿಕೆ.
ತ್ರೇತಾಯುಗದಲ್ಲಿ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆ ಇಲ್ಲಿ ವನವಾಸಕ್ಕಂತ ಬಂದಾಗ ಈ ಜಾಗದಲ್ಲೇ ಬಂದಿದ್ದಂತೆ. ಸೀತೆಗೆ ಬಾಯಾರಿಕೆ ಆಗುತ್ತಂತೆ. ಆಗ ಶ್ರೀರಾಮ ಇದ್ದಾರಲ್ಲ, ಅವರು ಇಲ್ಲಿ ಬಾಣ ಬಿಟ್ಟಾಗ ಗಂಗೆ ಚಿಮ್ತಾಳೆ. ಆಗ ಸೀತೆಗೆ ಬಾಯಾರಿಕೆ ಏನಿರುತ್ತೋ ಅದು ನೀಗಿಸ್ತಾನೆ ದೇವರು. ಮತ್ತು ನಾವೀಗ ಆ ಜಾಗ ನೋಡಿದ್ವಲ್ಲ, ಅದೊಂಥರ ಬಾವಿ ಥರ ಇತ್ತಲ್ಲ, ಅದು ಬೇರೆ ಏನಿಲ್ಲ. ಅದು ಏನಪ್ಪ, ಇಲ್ಲಿ ಜನ ಯಾವ ಥರ ನಂಬ್ತಾರೆ ಅಂದರೆ, ಆ ನೀರು ಕಾಶಿಯಿಂದ ಇಲ್ಲಿ ಬರುತ್ತೆ ಆ ನೀರು ಅಂತ ನಂಬ್ತಾರೆ. ಆ ನೀರಿದೆಯಲ್ಲ, ಅದು ಫುಲ್ ಈ ಒಂದು ಗುಡ್ಡ, ಇಲ್ಲಿ ಮೇಲೆ ಏನು ನೋಡ್ತಿದೆಯಲ್ಲ, ಗುಡ್ಡದಿಂದ ಬರುತ್ತೆ. ಆ ಒಂದು ನೀರು 365 ದಿವಸನೂ ಯಾವಾಗೂ ಬತ್ತಿಲ್ಲ. ಯಾವಾಗೂ ಕಂಟಿನ್ಯೂಸ್ ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಯಾವಾಗಲೂ ಆ ನೀರು ಬರ್ತಾನೆ ಇರುತ್ತೆ. ಮತ್ತು ಈ ಜಾಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರು ದೇವತೆಗಳಿಗೂ ಪೂಜೆ ಮಾಡುವ ದೇವಸ್ಥಾನ. ಹಾಗೆ ಇದು ಮತ್ತು ಇಂಡಿಯಾದಲ್ಲಿ ಬ್ರಹ್ಮದೇವರ ದೇವಸ್ಥಾನ ಬಹಳ ಕಮ್ಮಿ. ಆದರೆ ಈ ತೀರ್ಥಮೇಶ್ವರದಲ್ಲಿ ಚತುರ್ಮುಖ ಬ್ರಹ್ಮನ ಪೂಜೆ ಮಾಡ್ತಾರೆ. ಇಲ್ಲಿಯ ವಿಶೇಷ. ಇಲ್ಲಿ 4ನೇ ಮುಖನೂ ಇಲ್ಲಿ ಕಾಣ್ಬೋದು. ಮತ್ತು ಸಾಮಾನ್ಯವಾಗಿ ಶಿವನ ಎದುರುಗಡೆ ನಂದಿಯನ್ನು ನೋಡ್ಬೋದು. ಆದರೆ ಈ ಒಂದು ತೀರ್ಥಮೇಶ್ವರ ದೇವಸ್ಥಾನದಲ್ಲಿ ಈ ಶಿವನ ಮುಂದೆ 2 ನಂದಿಯನ್ನು ನೀವು ಕಾಣ್ಬೋದು. ಆ 2 ನಂದಿ ಇದೆಯಲ್ಲ, ಅದು ಕಾಶಿಯಿಂದ ಬಂದಿರೋ ಅಂತ ನಂಬ್ತಾರೆ ಇಲ್ಲಿ.